5 ಬೆಳೆಗಳ ಕೃಷಿಯನ್ನು ಮಾಡ್ಲಿಕ್ಕೆ ಒಂದು ಟೆಕ್ನಿಕಲ್ ಮಾಡಿದ್ದೇವೆ. 1 ಎಕರೆಗೆ 1 ತಿಂಗಳಿಗೆ 1 ಲಕ್ಷ ಇನ್ಕಮ್ ಮಾಡಬಹುದು. ಇಲ್ಲಿಂದ ಹಿಡಿದು ಇಲ್ಲಿಗೆ ಇದು ಒಂದು ಫ್ರೇಮ್. ಓಕೆ, ಒಂದು ಫ್ರೇಮ್ ಇಲ್ಲಿಂದ ಇಲ್ಲಿಗೆ ಒಂದು ಫ್ರೇಮ್. ಇಲ್ಲಿ ಇದು 36 ಅಡಿ, ಇದು 36 ಅಡಿ ಬರುತ್ತೆ. 2 ಫೀಟ್ ಟ್ರೆಂಚ್, 2 ಫೀಟ್ ಬ್ರೆಡ್, 2 ಫೀಟ್ ಟ್ರೆಂಚ್. ಇಲ್ಲಿ ಒಂದು ಕೋಕೋನಟ್ ಹಾಕಿದೆ. ಇದನ್ನ ಬಿಟ್ಟು 36 ಅಡಿಗೆ ಇಲ್ಲೊಂದು ಕೋಕೋನಟ್. ಸೊ 4 ಮೂಲೆಗಳಿಗೆ 4 ಕೋಕೋನಟ್ ಬಂತು. ಇದನ್ನ ಒಂದು ಬಾಕ್ಸ್ ಅಂತೀವಿ. ಯಾವುದೇ ಗಿಡಗಳನ್ನು ನಾಟಿ ಮಾಡುವುದಿಲ್ಲ ಅಂದ್ರೆ ಬೀಜವನ್ನು ಗಿಡ ಮಾಡುವಾಗ ಬೀಜಾಮೃತ ಮಾಡಬೇಕು, ಬೀಜೋಪಚಾರ ಅಂತ ಹೇಳಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ. ಇವತ್ತು ನಾನು ಉಡುಪಿ ಗೋಶಾಲೆಗೆ ಬಂದಿದ್ದೆ. ನಿಮ್ಗೆ ಗೊತ್ತಿರಬಹುದು ಇವರು ಯಾರು ಅಂತ ಹೇಳಿ. ನಾವು ಅದ್ರ ಬಗ್ಗೆ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಮಾಡಿ ತೋರಿಸಿದ್ವಿ ಗೋಪಾಲಕರು ಯಾರು ಅಂತ ಹೇಳಿ. ಇವತ್ತು ನಮ್ಮ ಕೆರವಾಶಲ್ಲಿ ನಂದು ಲ್ಯಾಂಡ್ ಇದೆ ಅಂತ ಹೇಳಿದೆ ನಾನು. ಅದು ಹಾಗೆ ಖಾಲಿ ಇದೆ. ಎಲ್ಲರೂ ಅಡಿಕೆ ಹಾಕ್ತಿದ್ದಾರೆ, ಒಳ್ಳೆ ಹಣ ಅದು ಆರ್ಥಿಕವಾಗಿ ಸಬಲರು ಆಗ್ತಿದ್ದಾರೆ. ಬಟ್ ನನಗೆ ಅಡಿಕೆ ಮೇಲೆ ಅಷ್ಟು ಮನಸ್ಸಿಲ್ಲ. ಹಾಗಾಗಿ ನಾವೀಗ 5 ಬೆಳೆಗಳ ಕೃಷಿಯನ್ನು ಮಾಡಲಿಕ್ಕೆ ಒಂದು ಟೆಕ್ನಿಕಲ್ ಮಾಡಿದ್ದೇವೆ. ಯಾಕಂದರೆ ಈಗ ನೋಡಿ, 1ರ ಮೇಲೆ ಡಿಪೆಂಡ್ ಆದರೆ 1 ಹುಳ ಹಿಡಿಬೋದು, 2ರ ಮೇಲೆ ಡಿಪೆಂಡ್ ಆದರೆ 1ಕ್ಕೆ ಹುಳ ಹಿಡಿದು ಇನ್ನೂ ಸಾಯ್ಬೋದು, 3ರ ಮೇಲೆ ಡಿಪೆಂಡ್ ಆದರೆ ಇನ್ನೂ ಸ್ವಲ್ಪ ಹಣ ಜಾಸ್ತಿ ಬರ್ಬೋದು, 4ರ ಮೇಲೆ ಡಿಪೆಂಡ್ ಆದರೆ ಚೆನ್ನಾಗಿ ಆರ್ಥಿಕವಾಗಿ ಸಬಲ ಆಗಬಹುದು. 5ರ ಮೇಲೆ ಡಿಪೆಂಡ್ ಆದರೆ ಒಳ್ಳೇದಲ್ವಾ? ಯಾಕಂದರೆ ಒಂದು ಮರ ಅಥವಾ ಒಂದು ಸಸಿ ನೆಡೆದಾಗ ಒಂದೇ ಇದ್ರೆ ಪಾಪ ಬೇಜಾರು ಜಾಸ್ತಿ. ಅದಕ್ಕೆ 5 ಸಸಿಗಳಿದ್ರೆ ಅವು ಮಾತಾಡ್ಕೋತಾಳ ಹೇಗೆ ಅಂತೇಳಿ ಮಾತಾಡ್ಕೊಂಡು ಚೆನ್ನಾಗಿ ಬೆಳೆಯುತ್ತವೆ. ಸೊ ನಿಮ್ಗೆ ಈಗ ನೋಡಿ, ನಾವು ಮನುಷ್ಯರಾಗಿ ಅವು ಕೂಡ ಅವಕ್ಕೂ ಜೀವ ಇದೆ. ಸೊ ಹಾಗಾಗಿ ನಾವು ಹೆಂಗೆ ಗುಂಪಲ್ಲಿದ್ದಾಗ ಹೆಂಗೆ ಮಾತಾಡ್ತೇವಲ್ಲ, ಹಾಗೆ ಮಾತಾಡಿಕೊಂಡು ಬೆಳೆಯುವಂಥ ಬೆಳೆಗಳು ಇದೆ. ಅದರಿಂದ ರೈತರಿಗೂ ಆರ್ಥಿಕವಾಗಿ ಒಳ್ಳೇದಾಗುತ್ತೆ, ಮತ್ತು ತುಂಬ ಚೆನ್ನಾಗಿ ಆರ್ಥಿಕವಾಗಿ ಸಬಲರಾಗ್ಬೋದು. ಯಾವ ಥರ ಮಾಡಬೇಕು ಅನ್ನೋದನ್ನು ನಮ್ಮ ನಾಗರಾಜ್ ಪೈ ಅವರು ಅದರ ಬಗ್ಗೆ ಕರೆಕ್ಟಾಗಿ ಹೇಳ್ತಾರೆ. ಬನ್ನಿ. ನಮಸ್ತೆ ಎಲ್ರಿಗೂ. ಇದು ಆ್ಯಕ್ಚುಲಿ ನಾವು ಸುಭಾಷ್ ಪಾಳೇಕರ್ ಅವ್ರದ್ದು ನೈಸರ್ಗಿಕ ಕೃಷಿ ಅಂತೇಳಿ 5 ಲೇಯರ್ ಫುಡ್ ಫಾರೆಸ್ಟು ಫಾರ್ಮಿಂಗ್ ಮೆಥಡು. ಇದರಲ್ಲಿ ನಿಮಗೆ ಮುಖ್ಯವಾಗಿ ಲಾಂಗ್ ಟರ್ಮ್ ಅಂದರೆ ಸ್ಟ್ಯಾಂಡಿಂಗ್ ಕ್ರಾಪ್ಸು, ಫುಡ್ ಗ್ರೈನ್ಸು, ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲವನ್ನು ಮಾಡ್ಬೋದು. ಮಿಶ್ರ ಬೆಳೆ ಅಂದರೆ ಏಕಬೆಳೆ ಮಾರಕ ಯಾವಾಗಲೂ, ಬಹುಬೆಳೆ ಅದು ಪೂರಕವಾಗಿರ್ತದೆ. ಅದಕ್ಕೋಸ್ಕರ ಯಾವ ರೀತಿ ಇದನ್ನು ಜೋಡಿಸ್ಬೋದು ಅಂತ ಹೇಳಿ ಮಾಡಿರುವಂಥ ಒಂದು ಸಂಯೋಜನೆ. ಇದರಲ್ಲಿ ನಿಮಗೆ ನಾವು ಮುಖ್ಯವಾಗಿ ನಮ್ಮ ಇರುವ ಜಾಗದ ವ್ಯವಸ್ಥೆ ಆಧಾರದಲ್ಲಿ ನಾವು ಇದನ್ನು ಒಂದೊಂದು ಗುಂಪುಗಳ ಥರ ಮಾಡ್ಕೊಳ್ಬೇಕು. ಅಂದರೆ ನಾರ್ಮಲಿ ಅವ್ರದ್ರಲ್ಲಿ ನಿಮಗೆ ಸುಭಾಷ್ ಪಾಳೇಕರ್ ಮೆಥಡಲ್ಲಿ 36x36 ಮಾಡೆಲ್ ಹೇಳ್ತಾರೆ, ಇಲ್ಲಾಂದರೆ 40x40 ಮಾಡೆಲ್ ಹೇಳ್ತಾರೆ. ಅಂದರೆ ಇಲ್ಲಿಂದ ಕೊಕೊನಟ್ಟು ಇಲ್ಲಿಂದ ಹಿಡಿದು ಇಲ್ಲಿಗೆ ಇದು ಒಂದು ಫ್ರೇಮ್. ಓಕೆ, ಒಂದು ಫ್ರೇಮ್ ಇಲ್ಲಿಂದ ಇಲ್ಲಿಗೆ ಒಂದು ಫ್ರೇಮ್. ಇಲ್ಲಿ ಇದು 36 ಅಡಿ, ಇದು 36 ಅಡಿ ಬರುತ್ತೆ. ಬಟ್ ಕಾಣುವಾಗ ನಿಮ್ಗೆ ಇದು ವಿಡ್ತಲ್ಲಿ ಸ್ಕೇಲಲ್ಲಿ ಇಲ್ಲ. ಇದು ಟ್ರೆಂಚ್ ಅಲ್ಲ, ಇದು ಟ್ರೆಂಚ್. ಇದು ನೀವು ಬೆಡ್ ಮಾಡಬೇಕು. 2 ಫೀಟ್ ಬೆಡ್, 2 ಫೀಟ್ ಟ್ರೆಂಚ್, 2 ಫೀಟ್ ಬ್ರೆಡ್, 2 ಫೀಟ್ ಟ್ರೆಂಚ್. ಆ ರೀತಿ ಮಾಡಿಕೊಂಡು ಇದರಲ್ಲಿ ಇಲ್ಲಿ ಒಂದು ಕೋಕೋನಟ್ ಹಾಕಿದೆ. ಇದನ್ನ ಬಿಟ್ಟು 36 ಅಡಿಗೆ ಇಲ್ಲೊಂದು ಕೋಕೋನಟ್. ಸೊ 4 ಮೂಲೆಗಳಿಗೆ 4 ಕೋಕೋನಟ್ ಬಂತು. ಇದನ್ನ ಒಂದು ಬಾಕ್ಸ್ ಅಂತೀವಿ. 8-9 ಅಡಿಗೆ ಮುಖ್ಯ ಬೆಳೆಗಳು. ಸೊ ಇಲ್ಲಿ ನಿಮ್ಗೆ ಕೋಕೋನಟ್ ಬಂದಿದೆ. ಕೋಕೋನಟ್ ಬಿಟ್ಟು 9 ಅಡಿಗೆ ಅರೆಕನಟ್ ಹಾಕಿದೀವಿ. ಅರೆಕನಟ್ ಜಾಗದಲ್ಲಿ ಬೇರೆನೂ ಹಾಕ್ಬೋದು. ಬೇಕಾದ್ರೆ ಧೂಪ ಹಾಕ್ಬೋದು. ಧೂಪ ಹಾಕಿ ಕಾಳುಮೆಣಸು ಕೊಡ್ಬೋದು. ರೆಸಿನ್ ಬರುತ್ತೆ, ಅದನ್ನ ಕೊಡ್ಬೋದು. ಅದಾದ್ಮೇಲೆ ಅರೆಕನಟ್ ಆದ್ಮೇಲೆ ಆಮೇಲೆ ಅಗಸೆ ಹಾಕಿದ್ದೇವೆ. ಇದು ಅಗಸೆ ಹಾಕಿರೋ ಕಾರಣ ಏನಂದ್ರೆ ನೈಟ್ರೋಜನ್ ಫಿಕ್ಸೇಷನ್, ಅಂದ್ರೆ ನಮ್ಗೆ ಸಾರಜನಕ ಬೇಕಾಗಿರೋದನ್ನ ಇದು ಕೊಡುತ್ತೆ. ಮತ್ತೆ ಅದಾದ್ಮೇಲೆ ಪುನಃ ನಿಮ್ಗೆ ಇಲ್ಲಿ 9 ಅಡಿಗೆ ಅರೆಕನಟ್ಟು, ಮತ್ತೆ ಲಾಸ್ಟ್ಗೆ ಕೋಕೋನಟ್. ಈಗ ಕೋಕೋನಟ್ ಆದ ಕೂಡ ಚಿಲ್ಲಿ ಬರುತ್ತೆ. ಚಿಲ್ಲಿ ಅಂದ್ರೆ ಈ ಬ್ಯಾಡಗಿ ಮೆಣಸಿನಕಾಯಿ ಅಥವಾ ನಾರ್ಮಲ್ ಮೆಣಸಿನಕಾಯಿ ಯಾವ್ದಾದ್ರು ಹಾಕ್ಬೋದು ನೀವು. ಮೆಣಸಿನಕಾಯಿ ಅದೇ ತುಂಬಾ ಚಿಲ್ಲಿ ಬೇರೆ ಬೇರೆ ಇರುತ್ತೆ. ಎಲ್ಲ ಇದು ಆರ್ಗ್ಯಾನಿಕ್. ಹೌದು, ಆರ್ಗ್ಯಾನಿಕ್ ಸೆನ್ಸ್ ನಿಮ್ದು ನಾಟಿ ಬರುತ್ತಲ್ಲ, ನಾಟಿ ತಳಿ. ಯಾವುದೇ ಕೂಡ ಹೈಬ್ರಿಡ್ ಅಲ್ಲ. ಹೈಬ್ರಿಡ್ ಇಲ್ಲ. ಓಕೆ, ಇದು ಡ್ರಮ್ ಸ್ಟಿಕ್. ಇದು ನುಗ್ಗೆ. ಇದು ಅಷ್ಟು ಸ್ಟ್ರೆಂತ್ ಇರಲ್ಲ, ಬಟ್ ನಡುವಲ್ಲಿ ಇರೋದ್ರಿಂದ ಅದು ಮುರಿಯಲ್ಲ. ಹೌದು, ಇದು ಏನಕ್ಕಂದ್ರೆ ಇದರಲ್ಲಿ ಇದನ್ನು ನುಗ್ಗೆ ಅಗಸೆಗಳನ್ನು ಹಾಕೋದು ಏನಕ್ಕಂದ್ರೆ ನಮಗೆ ಬೇಕಾಗಿರುವ ಸಾರಜನಕವನ್ನು ಇದು ಸ್ಥಿರೀಕರಣ ಮಾಡ್ತದೆ. ಯಾಕಂದ್ರೆ ನಮ್ಮ ಬೆಳೆಗಳಿಗೆ ಏನ್ ಬೇಕು? ಸಾರಜನಕ ಬೇಕು, ರಂಜಕ ಬೇಕು, ಮತ್ತೆ ಪೊಟ್ಯಾಶ್ ಬೇಕು. ಇವುಗಳು ಕೊಡ್ತವೆ. ಯಾವುದು? ಡ್ರಮ್ ಸ್ಟಿಕ್ ಗಾಳಿ ಬಂದ್ರೆ ಬೀಳುತ್ತೆ ಅಂತ ಹೇಳ್ತದೆ. ಇದು ನಡುವಲ್ಲಿ ಇರುತ್ತಾ, ಹಾಗಾಗಿ ಬೀಳಲ್ವಾ ಇದು? ಫಸ್ಟ್ ಆಫ್ ಆಲ್ ಡ್ರಮ್ ಸ್ಟಿಕ್ ಅನ್ನು ನಿಮ್ಗೆ ಒಂದು 6-8 ತಿಂಗಳಿಗೊಮ್ಮೆ ಅದನ್ನು ಕಸಿ ಮಾಡಬೇಕು. ಅದನ್ನ ತೆಗೆಯೋದು, ಮಲ್ಚಿಂಗ್ ಮಾಡೋದು. ಇವುಗಳನ್ನು ಇಲ್ಲಿ ಹಾಕಿರೋ ಮೇನ್ ರೀಸನ್ ಏನಂದ್ರೆ ಸುಭಾಷ್ ಪಾಳೇಕರ್ ಮೆಥಡ್ ಅಲ್ಲಿ 4 ಸ್ತಂಭಗಳಿದಾವೆ ಕೃಷಿಯಲ್ಲಿ. 4 ಸ್ತಂಭಗಳು. ಒಂದು, ನಾವು ಬೀಜಾಮೃತ ಅಂದ್ರೆ ಯಾವುದೇ ಗಿಡಗಳನ್ನು ನಾಟಿ ಮಾಡುವುದಿಲ್ಲ ಅಂದ್ರೆ ಬೀಜವನ್ನು ಗಿಡ ಮಾಡುವಾಗ ಬೀಜಾಮೃತ ಮಾಡಬೇಕು.
ಬೀಜೋಪಚಾರ ಅಂತ ಹೇಳಿ. ಬೀಜಾಮೃತ ಮಾಡಿ ಆದ್ಮೇಲೆ ಗಿಡಗಳನ್ನು ನಾಟಿ ಮಾಡಿ ಅದಕ್ಕೆ ಜೀವಾಮೃತ ಕೊಡಬೇಕು. ಎವ್ರಿ 10 days 15 days 1 ತಿಂಗಳಿಗೊಮ್ಮೆ ಜೀವಾಮೃತ ಕೊಡಬೇಕು. ಜೀವಾಮೃತ ಕೊಟ್ಟಾದ್ಮೇಲೆ ಕೆಳಗೆ ಅದರಲ್ಲಿ ಮಲ್ಚಿಂಗ್ ಇರಬೇಕು. ಯಾಕಂದ್ರೆ ನಾವು ಕೊಟ್ಟಿರೋ ನೀರು ಅದನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಹೊದಿಕೆ ಇರಬೇಕು. ಹೊದಿಕೆಯಲ್ಲಿ ನಾವು ಬೇಕಾದಷ್ಟು ಹ್ಯೂಮಸ್ ಅನ್ನು ಮೇಂಟೈನ್ ಮಾಡಬೇಕು, ನೀರಿನ ಅಂಶವನ್ನು ಕೊಟ್ಕೊಡಿ. 4 ಮೇನ್ ಇದ್ರೆ ಮಾತ್ರ ಇದು ಸುಭಾಷ್ ಪಾಳೇಕರ್ ಇದ್ದು ನೈಸರ್ಗಿಕ ಕೃಷಿ ವರ್ಕ್ ಆಗುತ್ತೆ. ಸೊ ಮಲ್ಚಿಂಗ್ ಮೆಟೀರಿಯಲ್ಗೋಸ್ಕರ ಇಲ್ಲಿ ಏನು ಮಾಡಿದ್ದೇವೆ, ಈ ಡ್ರಮ್ ಸ್ಟಿಕ್ ಇದೆ, ಅದಾದಮೇಲೆ ಇಲ್ಲಿ ಅಗಸೆ ಇದೆ. ಈ ಗಿಡಗಳದ್ದು ಮಲ್ಚಿಂಗನ್ನು ಅದಕ್ಕೆ ಹಾಕ್ಬೋದು. ಇದು ಸೆಕೆಂಡ್ ಬೆಡ್ಡಲ್ಲಿ ನಿಮಗೆ ಬನಾನಾ ಇದೆ, ಬನಾನದಲ್ಲೂ ತುಂಬ ಮಲ್ಚಿಂಗ್ ಸಿಗುತ್ತೆ. ಮತ್ತೆ ಇನ್ ಬಿಟ್ವೀನ್ ಇಲ್ಲಿ ವೆಜಿಟೇಬಲ್ಸ್ ಏನೆಲ್ಲ ಹಾಕಿದ್ದೇವೆ ನೋಡಿ, ಇದು 3 ರಿಂದ 4 ತಿಂಗಳ ಸೈಕಲ್. ಲೈಕ್ ಟೊಮೆಟೊ ಇರಲಿ, ಕ್ಯಾಬೇಜ್ ಇರಲಿ, ಇಲ್ಲ ನಿಮಗೆ ಚಿಲ್ಲಿ ಇರಲಿ, ಬೆಂಡೆ ಇರಲಿ, ಬದನೆ ಇವೆಲ್ಲ ನಿಮಗೆ 4-5 ತಿಂಗಳದ್ದು ಸೈಕಲ್. ಇದೆಲ್ಲ ಆದ ತಕ್ಷಣ ಅದ್ರದ್ದು ಗಿಡಗಳಿರ್ಲಿ, ಸೊಪ್ಪಿರ್ಲಿ, ಅದೆಲ್ಲ ಮಲ್ಚಿಂಗ್. ಅಲ್ಲ, ಇದರಿಂದ ರೈತರು ನೋಟ್ ಪ್ರಿಂಟ್ ಮಾಡ್ಬೋದಲ್ಲ? ಅಲ್ಲ, ಮಾಡ್ಬೋದು, ಬಟ್ ಧೈರ್ಯ ತಗೊಂಡು ಮಾಡಬೇಕು, ಅದು ಮೇಯ್ನು. ನಾವು ಹಾಗೆ ಇದನ್ನು ಸ್ಟಡಿ ಮಾಡ್ಲಿಕ್ಕೆ ಒಂದು ಬುಕ್ ಎಲ್ಲ ನೋಡಿ ಸುಮಾರು 6 ವರ್ಷದಿಂದ ನೋಡಿದೆ, ಬಟ್ ಪ್ರಾಕ್ಟಿಕಲಿ ನಮ್ಗೆ ಇದನ್ನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಬಟ್ ರೀಸೆಂಟ್ಲಿ ಕಳೆದ ಜೂನ್ನಲ್ಲಿ ಸುಭಾಷ್ ಪಾಳೇಕರ್ ಅವರದ್ದು ಪ್ರಾಕ್ಟಿಕಲ್ ಟ್ರೈನಿಂಗ್ ಇತ್ತು, ಎಲ್ಲಿ ನಾಗಮಂಗಲದಲ್ಲಿ, ಇವ್ರದ್ದು ಆದಿಚುಂಚನಗಿರಿ ಇದರಲ್ಲಿ ಮಠದಲ್ಲಿ. ಸೊ ನಾವಲ್ಲಿ ಹೋದಾಗ ಪ್ರಾಕ್ಟಿಕಲಿ ಅವರು ಇದನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ಮಾಡಿರುವ ತೋಟಗಳನ್ನು ನಾವು ನೋಡಿದ್ವಿ. ಅಲ್ಲಿ ಒಂದು ಮಂಡ್ಯದಲ್ಲಿ ಒಂದು 4-5 ಕಡೆ ಈ ರೀತಿ ತೋಟ ಮಾಡಿದ್ದಾರೆ. ಸೊ ಅದನ್ನ ಮಾಡಿರೋದು ನೋಡಿದ್ಮೇಲೆ ನಮ್ಗೆ ಇದು ಕಾನ್ಫಿಡೆನ್ಸ್ ಆಯ್ತು ಯಾವ ರೀತಿ ಮಾಡ್ಬೋದು. ಸೊ ಅದನ್ನೆಲ್ಲ ನಾವು ಲೆಕ್ಕಾಚಾರ ಹಾಕೊಂಡು ನಮ್ದು ಈಗ ಒಂದು 2 ಎಕರೆ ಪ್ಲಾಟ್ ಅಲ್ಲಿ ಇದನ್ನ ನಾವು ಪ್ರಾಕ್ಟಿಕಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ, ಅಂದ್ರೆ ಈಗ ಒಂದು 4 ತಿಂಗಳ ಮೊದಲು ಹಾಕಿದ್ದೇವೆ, ಗಿಡಗಳೆಲ್ಲ ಹಾಕಿದ್ದೇವೆ. ಸೊ ಬೇಕಾಗಿರೋ ಜೀವಾಮೃತ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಇದರಲ್ಲಿ ಇವರ ಮೆಥಡ್ ಅಲ್ಲಿ ಏನಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ತೋಟ ಮಾಡುವಾಗ ತೆಂಗು ನಡ್ತೀರಿ, ಅಡಿಕೆ ನಡ್ತೀರಿ. ನಿಮ್ಗೆ ಏನಿದ್ರು ತೆಂಗು ಬರ್ಲಿಕ್ಕೆ ಒಂದು 4-5 ವರ್ಷ ಬೇಕು, ಅಡಿಕೆ ಬರ್ಲಿಕ್ಕೆ ಒಂದು 3-4 ವರ್ಷ ಬೇಕು, ಬಾಳೆ 1 ವರ್ಷ ಬೇಕು. ಇವರ ಮೆಥಡ್ ಅಲ್ಲಿ ಹೇಗೆ ಅಂದ್ರೆ, ನೀವು ಹಾಕಿ ಒಂದು 20-25 ದಿವಸದಲ್ಲಿ ನಿಮ್ಗೆ ಇನ್ಕಮ್ ಬರಬೇಕು. 20-25, ಯಾಕಂದ್ರೆ ನೀವು ಖರ್ಚು ಏನ್ ಮಾಡಿದ್ದೀರಿ, ಅಟ್ಲೀಸ್ಟ್ ಲೇಬರ್ ಕಾಸ್ಟ್, ನಿಮ್ಮ ಬೀಜದ ಕಾಸ್ಟ್, ಗಿಡದ ಕಾಸ್ಟ್ಗಳು ಬರೋ ತರ. ಯಾವ್ದಂದ್ರೆ ಇಲ್ಲಿಗ ನೀವು ಲಾಂಗ್ ಟರ್ಮ್ ಇದ್ದು 9 ಅಡಿಗೆ ಬರುತ್ತೆ. ಯಾವುದು, ಕೋಕೋನಟ್ ಮತ್ತು ಅರೆಕನಟ್ 9, ಅರೆಕನಟ್ ಇಂದ ಅಗಸೆಗೆ 9, ಮತ್ತೆ ತಿರ್ಗಾ ಇಲ್ಲಿಗೆ ಅರೆಕ 9, ಮತ್ತೆ ತಿರ್ಗಾ ಕೋಕೋನಟ್ 9. ಇದೆಷ್ಟಿದೆ? 1 2 3 4 5 6 7 8 9 10 11 12 13 14 15 16 17 ಇದು ಸೇರಿ 18 ಆಗುತ್ತೆ. ಅಂದ್ರೆ ನಿಮ್ಗೆ ಮೇನ್ ಕ್ರಾಪ್ 9 ಅಡಿಗೆ, 9 ಅಡಿಗೆ 4, ಅದು ಲಾಂಗ್ ಟರ್ಮ್ ಕ್ರಾಪ್ಸ್. ಮತ್ತೆಲ್ಲ ಶಾರ್ಟ್ ಟರ್ಮ್ ಕ್ರಾಪ್ 2 ಅಡಿದ್ದು. ಇಲ್ಲಿ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ, ಈ ಬೆಡ್ಗಳಲ್ಲಿ ಇದೆಯಲ್ಲ, ಸೊಪ್ಪು ತರಕಾರಿ ಹಾಕೊಳ್ಬೋದು. ಲೈಕ್ ನಿಮ್ದು ಪಾಲಕ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತೆ ಸೊಪ್ಪು, ಇಲ್ಲ ನಮ್ದು ಇಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಹರುವೆ ಸೊಪ್ಪು, ಹಸಿರು ಹರುವೆ, ಕೆಂಪು ಹರುವೆ, ಅವುಗಳನ್ನೆಲ್ಲ ಇಲ್ಲಿ ನೀವು ಬೆಡ್ಡಲ್ಲಿ ಹಾಕಿದ್ರೆ 25 ದಿವಸ ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ನಿಮ್ಗೆ ಬರುತ್ತೆ. ಇಲ್ಲಿ ಹೆಚ್ಚು ಕಮ್ಮಿ ನಿಮ್ಗೆ 36 ಅಡಿ ಇದ್ದು 9 ಬೆಡ್ಗಳು ಇಲ್ಲಿ ಇದಾವೆ. ಸೊ ಒಂದೊಂದು ಬೆಡ್ಡಲ್ಲೂ ನೀವು ಇಲ್ಲಿ ಏನಿಲ್ಲ ಅಂದ್ರೆ ಒಂದು 3-4 ಕಟ್ಟು ಸೊಪ್ಪು ನೀರ್ ಬೇಕು, ಮತ್ತೆ ಜೀವಾಮೃತ ವ್ಯವಸ್ಥೆ ಬೇಕು. ನೀರಂತ ಹೇಳಿದ್ರೆ ನಿಮ್ಗೆ ಈ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಹಾಕುವಷ್ಟು ನೀರು ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಗೆ ಕೆಮಿಕಲ್ ಹಾಕೋದ್ರಿಂದ ಭೂಮಿಯದ್ದು ಬಿಸಿ ಜಾಸ್ತಿ ಆಗಿ ನಿಮ್ಗೆ ನೀರು ಜಾಸ್ತಿ ತಗೊಳ್ತದೆ. ಬಟ್ ಇಲ್ಲಿ ನಾವು ಮಲ್ಚಿಂಗ್ ಮಾಡೋದ್ರಿಂದ ನೀರು ಇನಿಷಿಯಲ್ ಒಂದು 6-8 ತಿಂಗಳು ಬೇಕು. ಯಾಕಂದ್ರೆ ಭೂಮಿ ನಿಮ್ದು ಫುಲ್ ಕ್ಲೀನ್ ಮಾಡಿದಾಗ ಮತ್ತೆ ಅಲ್ಲೆಲ್ಲ ಬೆಳಿಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಆವಾಗ ನಿಮ್ಗೆ ಮತ್ತೆ ನೀರು ಕಡಿಮೆ ಸಾಕಾಗ್ತದೆ. ಈಗ 1 ಎಕರೆಯಲ್ಲಿ ಅಂದಾಜು ಎಷ್ಟು ಆರ್ಥಿಕವಾಗಿ ಇದನ್ನ ಬೆಳೆದಾಗ, ಎಷ್ಟೇ ಸೂಕ್ಷ್ಮ ಪ್ರಮಾಣದಲ್ಲಿ ಮಾಡಿದ್ರು 1 ಎಕರೆಗೆ 1 ತಿಂಗಳಿಗೆ 1 ಲಕ್ಷ ಇನ್ಕಮ್ ಮಾಡ್ಬೋದು ಮಿನಿಮಮ್. 1 ತಿಂಗಳಿಗೆ ಎಲ್ಲ ಬೆಳೆಗಳು ಬಂದ. ಯಾರೊಬ್ಬರ ಬಗ್ಗೆ ಹೇಳಿದ್ರಿ ನೀವು 3 ಕೋಟಿ ಮಾಡ್ತಿದ್ದಾರೆ, ಮಾಡಿದ್ದಾರೆ ವರ್ಷಕ್ಕೆ. ಅವ್ರದ್ದು 14 ಎಕರೆಯಲ್ಲಿ ಒಂದು 8,000 ಅಡಿಕೆ, 1,200 ತನಕ ತೆಂಗು, ಕಾಫಿ, ಏಲಕ್ಕಿ. ಈಗ ತೆಂಗು ಜಾಸ್ತಿ ಆಗತ್ ಬಿಡಿ, ಎಲ್ಲಾ ತೆಂಗು ತೆಗೆದು ಈಗ ಅಡಿಕೆ ಹಾಕ್ತಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ತೆಂಗು ಬೇಕೇ ಬೇಕು, ಆಗ್ಬಿಟ್ಟಿದೆ. ಹೌದು, ಎಣ್ಣೆ ಪರ್ಪಸ್ಗೆ ತೆಂಗು ಬೇಕೇ ಬೇಕು. ಈಗ ನೋಡಿ, ಇವತ್ತಿದ್ದು ನ್ಯೂಸ್ ಅಲ್ಲಿ ನೀವು ನೋಡಿದ್ದೀರಿ ಇಲ್ವೋ ಗೊತ್ತಿಲ್ಲ, ಮಲೇಷಿಯಾದಿಂದ ಮತ್ತೆ ಇಂಡೋನೇಷ್ಯಾದಿಂದ ಬರುವ ಪಾಮ್ ಆಯಿಲ್ ಎಲ್ಲ ತುಂಬಾ ಕಡಿಮೆ ಆಗ್ತದೆ. ಯಾಕಂದ್ರೆ ಅವರಲ್ಲಿ ಅದನ್ನು ಡೀಸೆಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಇನ್ನು ತೆಂಗಿಗೆ ರೇಟ್ ಜಾಸ್ತಿ ಆಗುತ್ತೆ. ಸೊ ತೆಂಗು ನಿಮ್ಗೆ ಲಾಂಗ್ ಟರ್ಮ್ ಕ್ರಾಪ್ ಅಲ್ಲಿ ಹಾಕ್ಬೋದು, ಮತ್ತೆ ಬಾಳೆ ಹಾಕ್ಬೋದು. ಈಗ ನೋಡಿ, ತರಕಾರಿಗಳು ಏನಿಲ್ಲ ಅಂದ್ರೆ ಈಗ ಸೊಪ್ಪು ನಿಮ್ಗೆ 20-21 ದಿವಸ ಬಂತು, ಮತ್ತೆ ತರಕಾರಿಗಳು ಶೇಡಲ್ಲಿ ಹಾಕ್ಬೇಕಾ ಏನಾದ್ರು ಮೇಲ್ಗಡೆ? ನೀವ್ ಏನು ಶೇಡ್ ಹಾಕ್ಲಿಕ್ಕಿಲ್ಲ. ಈಗ ಸೋಲಾರ್ ಒಂದು ಬರ್ತಿದ್ದಲ್ಲ ಮೇಲ್ಗಡೆ, ಇದಕ್ಕೇನು ಇಲ್ಲ. ಈಗ ನೋಡಿ, ಇಲ್ಲಿ ನೀವು ನುಗ್ಗೆ ಏನು ಹಾಕ್ತೀರಿ, ಅಗಸೆ ಏನು ಹಾಕ್ತೀರಿ, ಇವುಗಳೆಲ್ಲ ಮೇಲೆ ಹೋದಾಗ ತನ್ನಿಂತಾನೆ ಶೇಡ್ ಕೊಡುತ್ತೆ. ಇದು ಒಂದು ಮೇನ್ ಕ್ರಾಪ್ ಆಯ್ತಲ್ಲ. ಇನ್ನೊಂದು ಮೇನ್ ಕ್ರಾಪ್ ನಿಮ್ಗೆ ವೆರಿ ಲಾಂಗ್
ಟರ್ಮ್ ಕ್ರಾಪ್ ಏನಂದ್ರೆ ಈ ಉದ್ದಕ್ಕೆ ಈ ಬೆಡ್ಗಳಿಗೆ ಅರಿಶಿನ ಹಾಕೋದು 2 ಸೈಡು. ಓಕೆ. ಒಂದು ಸಾರಿ ನೀವು ಅರಿಶಿನ ಹಾಕಿದ್ರಂದ್ರೆ ಲೈಫ್ ಲಾಂಗ್ ನೀವು ಬರೀ ಹಾರ್ವೆಸ್ಟಿಂಗ್ ಮಾತ್ರ ಮಾಡೋದು, ಮತ್ತೆ ತಿರ್ಗಾ ನಾಟಿ ಮಾಡುವ ಕೆಲಸ ಇಲ್ಲ. ಈಗ ನಾರ್ಮಲಿ ಏನು ನಾವು ಇಷ್ಟು ವರ್ಷ ಅರಿಶಿನ ಹಾಕುವಾಗ ಪ್ರತಿ ಸಾರಿ ಅರಿಶಿನ ನಾಟಿ ಮಾಡೋದು ಯಾವಾಗ ಸಾಧಾರಣ ಮೇಯಲ್ಲಿ ನಾಟಿ ಮಾಡೋದು, ಜನವರಿಲಿ ಹಾರ್ವೆಸ್ಟ್ ಮಾಡೋದು, ಎಲ್ಲ ತೆಗೆದು ಕ್ಲೀನ್ ಮಾಡೋದು, ಪುನಃ ಮೇಯಲ್ಲಿ ಹಾಕೋದು. ಇದರಲ್ಲಿ ಆ ರೀತಿ ಅಲ್ಲ. ಒಂದು ಸಾರಿ ಈ ಬೆಡ್ಗಳು ಮಾಡಿದರೆ ಮತ್ತೆ ಬೆಡ್ಗಳನ್ನು ಏನು ಉಳುಮೆ ಮಾಡಲಿಕ್ಕಿಲ್ಲ. ಎಷ್ಟು ನೀವು ಏನು ಕಳೆ ಬರುತ್ತೆ ಅದನ್ನು ತೆಗೆದು ಅಲ್ಲಿಗೆ ಮಲ್ಚಿಂಗ್ ಮಾಡೋದು, ಗಿಡಗಳನ್ನು ಹಾಕ್ತಾ ಇರೋದು, ಹಾರ್ವೆಸ್ಟ್ ಮಾಡ್ತಾ ಇರೋದು. ಮಲ್ಚಿಂಗ್ ಅಂದರೆ ಈ ನಿಮ್ಮದು ಏನು ತರಕಾರಿಗಳಿರಲಿ, ಇಲ್ಲಾಂದರೆ ಸೇ ಫಾರ್ ಎಕ್ಸಾಂಪಲ್ ಈಗ ತೆಂಗಿದ್ದು ಇದು ಬೀಳುತ್ತೆ, ಏನು ಸೋಗೆ ಬೀಳುತ್ತೆ, ಅಡಿಕೆದು ಸೋಗೆ ಬೀಳುತ್ತೆ, ಮತ್ತು ನಿಮ್ಮದು ಒಣಗಿದ್ದು ಇದರದ್ದು ಗಿಡದ್ದು ಸೊಪ್ಪುಗಳೆಲ್ಲ ಬೀಳುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಮಣ್ಣು ಕಾಣದಂಗೆ ಅದನ್ನು ಮುಚ್ಚಿಗೆ ಹೊದಿಕೆ. ಬೆಡ್ಡಲ್ಲಿರುವ ಮಣ್ಣನ್ನು ಸೂರ್ಯನ ತಾಪಕ್ಕೆ ತಾಗದ ಹಾಗೆ ಹೊದಿಕೆ ಮಾಡುವುದನ್ನು ಅದಕ್ಕೆ ಮಲ್ಚಿಂಗ್ ಅಂತ. ಮತ್ತೆ ಇದರಲ್ಲಿ ಏನಾಗಿದೆ, ಈ ದ್ವಿದಳ ಧಾನ್ಯದ ಗಿಡಗಳು ಹಾಕಿರ್ತೀವಿ ನೋಡಿ, ಲೈಕ್ ಸೇ ಅಗಸೆ ಗಿಡ ಹಾಕಿರ್ತೀವಿ, ನುಗ್ಗೆ ಗಿಡ ಹಾಕಿರ್ತೀವಿ, ಇಲ್ಲಾಂದರೆ ಅಲಸಂಡೆ ಬಳ್ಳಿಗಳು ಹಾಕ್ತೀವಿ. ಇವುಗಳೆಲ್ಲ ಏನು ಮಾಡ್ತಾರೆ, ಭೂಮಿಯಲ್ಲಿ ನಿಮಗೆ ನೈಟ್ರೋಜನನ್ನು ಫಿಕ್ಸ್ ಮಾಡ್ತಾರೆ. ಆ ನೈಟ್ರೋಜನ್ನ ಬೇರಿಗೆ ಈ ಸೂಕ್ಷ್ಮ ಜೀವಾಣುಗಳು ಕೊಡ್ತವೆ. ಅದೇ ರೀತಿ ಈಗ ಬಾಳೆ ನೆಟ್ಟಾಗ ಬಾಳೆಯಿಂದ ಪೊಟ್ಯಾಶ್ ಸಿಗುತ್ತೆ, ಮತ್ತೆ ಗೊಬ್ಬರದ ಗಿಡ ನೆಟ್ಟಾಗ ಅದರಿಂದನೂ ಪೊಟ್ಯಾಶ್ ಸಿಗುತ್ತೆ. ಸೊ ಇವುಗಳು ಮೇಯ್ನ್ ಇದರಲ್ಲಿರುವಂತಹ ಥಿಯರಿ, ಸುಭಾಷ್ ಪಾಳೇಕರ್ ಅವರು ಹೇಳಿದ್ದು. ಸೊ ಇಲ್ಲಿ ಒಂದ್ಸಾರಿ ಈ ರೀತಿ ಮಾಡಿದ್ರೆ, ಭೂಮಿಯನ್ನು ರೆಡಿ ಮಾಡಿಕೊಂಡ್ರೆ ಮತ್ತೆ ನೀವು ಹೊರಗಿಂದ ಯಾವುದೇ ಗೊಬ್ಬರ ತರುವ ವ್ಯವಸ್ಥೆ ಇಲ್ಲ ಇದರಲ್ಲಿ. ಅಲ್ಲಿರುವಂತಹ ಮೆಟೀರಿಯಲ್ ಅಲ್ಲಿ ತ್ಯಾಜ್ಯಗಳು ಅವುಗಳನ್ನೆಲ್ಲ ಅಲ್ಲಿಗೆ ಸುರಿದು ಜೀವಾಮೃತ ಕೊಡ್ತಾ ಹೋದ್ರಾಯ್ತು. ಮತ್ತೆ ರೋಗಗಳು ಹಾಗೆ ಇದರಲ್ಲಿ ನಿಮ್ಗೆ ಜಾಸ್ತಿ ಬರಲ್ಲ. ಜೀವಾಮೃತ ಬೇಕಂದ್ರೆ ನಾವು ಸ್ವಲ್ಪ ಗೋಗಳನ್ನ ಸಾಕ್ಬೇಕಾಗತ್ತೆ. ನಿಮ್ಗೆ 2 ದನ ಇದ್ರೆ, 2 ಆಕಳು 1 ಹೋರಿ ಎಲ್ಲ ಇದ್ರೆ 30 ಎಕರೆ ಜಮೀನನ್ನು ಉಳುಮೆ ಮಾಡಬಹುದು. ಅದು ಯಾವ ರೀತಿ ಅಂತ ಹೇಳಿದ್ರೆ ಅವರು ಅದನ್ನು ಪ್ರಾಕ್ಟಿಕಲಿ ಹೇಳಿದ್ದಾರೆ, ವೆರಿ ಕ್ಯಾಲ್ಕುಲೇಟಿವ್ ಆಗಿ ಹೇಳಿದ್ದಾರೆ. 1 ಆಕಳು ದಿನಕ್ಕೆ ಏನಿಲ್ಲ ಅಂದ್ರೆ ನಿಮ್ಗೆ 8 ರಿಂದ 10 kg ಸಗಣಿ ಕೊಡುತ್ತೆ. ನೀವು 2 ಆಕಳು ಇಟ್ಕೊಂಡ್ರೆ, ಒಂದೇ ಸಾಕು ಅವ್ರು ಹೇಳೋದು 1 ಎಕರೆ ಆದ್ರೂ 2 ಆಕಳು ಇಟ್ಕೊಂಡ್ರೆ ನಿಮ್ಗೆ 20 kg ಸಗಣಿ ಸಿಗುತ್ತೆ. ಗೋಬರ್ ಗ್ಯಾಸು ಬಂತು, ಆ ಗೋಬರ್ ಗ್ಯಾಸ್ಗೂ ಹಾಕ್ಬೋದು. ಆದರೆ ಜೀವಾಮೃತಕ್ಕೆ ಗೋಬರ್ ಗ್ಯಾಸ್ ಇದ್ದು ಬಂದಿರೋ ಸ್ಲರಿ ಯೂಸ್ ಮಾಡಲ್ಲ, ಯಾಕಂದರೆ ಜೀವಾಣುಗಳು ನಮಗೆ ಸಿಗೋದಿಲ್ಲ ಅಷ್ಟು. ಸೊ ನಿಮಗೆ 10 kg ಸಗಣಿ, ಒಂದು 5 ಲೀಟ್ರ್ ಗೋಮೂತ್ರ, 1 kg ಬೆಲ್ಲ, 1 kg ಕಡಲೆ ಹಿಟ್ಟು, 200 ಲೀಟ್ರ್ ನೀರು, ಒಂದಷ್ಟು ಒಳ್ಳೆ ಮಣ್ಣು, ಇಷ್ಟು ಹಾಕಿದರೆ ನಿಮಗೆ 200 ಲೀಟ್ರ್ ಜೀವಾಮೃತ ಆಯಿತು. 1 ಎಕರೆಗೆ 200 ಲೀಟ್ರ್. ಸೊ 1 ತಿಂಗಳಿಗೆ ನಿಮಗೆ 1 ಆಕಳು 1 ತಿಂಗಳಿಗೆ 30 ಎಕರೆಗೆ ನೀವು ಕೊಡ್ಬೋದು ದಿನಾ ಬೇಸಿಸಲ್ಲಿ. ಸೊ 2 ಇದ್ರೆ ವೆರಿ ಈಸಿಲಿ ಮಾಡ್ಬೋದು. ನಮ್ಮಲ್ಲಿ ಬೇಕಾದಷ್ಟು ಸಗಣಿ ಇದೆ, ಗೋಮೂತ್ರ ಇದೆ. ನಾವೇನು ಮಾಡಿದ್ವಿ, 2000 ಲೀಟ್ರ್ ಇದ್ದು ತೊಟ್ಟಿ ಮಾಡ್ಕೊಂಡಿದ್ದೀವಿ. ತೊಟ್ಟಿಯಲ್ಲಿ ಮಾಡಿ ಒಂದು ಸಾರಿಗೆ ನಾವು 2000 ಲೀಟ್ರ್ ಹಾಕಿದರೆ 2000 ಲೀಟ್ರನ್ನು ಫಿಲ್ಟರ್ ಮಾಡಿ ಸ್ಪ್ರಿಂಕ್ಲರ್ ಮೂಲಕ 2-3 ದಿವಸದಲ್ಲಿ ಇಡೀ ಜಮೀನಿಗೆ ಕೊಟ್ಬಿಡ್ತೀವಿ ನಾವು. ವೀಕ್ಷಕರ 3 ಎಕರೆ ಇದೆ ನಂದು, ಹಾಗೆ ಇಟ್ಟಿದ್ದೆ ನಾನು. ಅಡಿಕೆ ಎಲ್ಲರೂ ಹೇಳ್ತಾ ಇದ್ರು, ಬಟ್ ಹಾಕಿಲ್ಲ ನಾನು. ನನಗೆ ಅಡಿಕೆಗಿಂತ ಜಾಸ್ತಿ ಹಣ್ಣು ಮತ್ತೆ ತರಕಾರಿ ನಾವು ಸೆಲ್ಫ್ ಸಸ್ಟೈನ್ ಆಗಬೇಕು. ಈಗ ನಾವು ಡಿಪೆಂಡ್ ಆಗಿ ಬರಲ್ಲ ಮಾರ್ಕೆಟ್ ಮೇಲೆ. ಈಗ ಎಷ್ಟು ಜನ ಅದಕ್ಕೆ ಮದ್ದು ಎಲ್ಲ ಹೊಡಿತಿದ್ದಾರೆ, ಅದು ಹೊಡೆಯೋದು ನೋಡಿದ್ರೆ ನಮ್ಗೆ ಹೆದರಿಕೆ ಬರುತ್ತೆ, ನಮ್ಮ ಕಿಡ್ನಿ ಯಾವಾಗ ಹೋಗುತ್ತೆ ಅಂತೇಳಿ. ಅಲ್ಲ, ನಾವು ಫಸ್ಟಿಗೆ ಬಿಲೀವ್ ಮಾಡಲಿಲ್ಲ, ಯಾಕಂದ್ರೆ ಇದು ಬುಕ್ಕಲ್ಲಿ ಓದಿದೆಲ್ಲ ಸುಲಭ ಕಾಣುತ್ತೆ. ನಾನು ಒಂದು 5 ವರ್ಷ ಮೊದಲು ಇದನ್ನು ಟ್ರಂಚಿಂಗ್ ಸಿಸ್ಟಮ್ ಮಾಡಿ ಅದನ್ನು ನಡ್ಲಿಕ್ಕೆ ಹೋಗಿದ್ದೀನಿ, ಬಟ್ ನಮ್ಗೆ ಅದು ಪ್ರಾಕ್ಟಿಕಲಿ ಮಾಡೋಕ್ಕೆ ಆಗಿಲ್ಲ. ಅವರು ಕ್ಲಾಸಿಗೆ ಹೋದ್ವಿ, ಮತ್ತೆ ಒಂದು 2-3 ತೋಟ ನೋಡಿದ್ವಿ, ಅವ್ರು ಮಾಡಿರೋದು ನೋಡಿದ್ರೆ ಮಾಡೋಕ್ಕಾಗುತ್ತಂತ. ಆದ್ರೆ ಇನ್ನೊಂದು ಡೌಟ್ ಇತ್ತು ನಮ್ಗೆ, ಯಾಕಂದ್ರೆ ಅವುಗಳೆಲ್ಲ ಬಯಲ್ಸೀಮೆ ಜಾಗದ್ದು, ಹಾಸನ ಮಂಡ್ಯ ಎಲ್ಲ, ಇಲ್ಲಿ ಮಳೆ ಜಾಸ್ತಿ ಇದೆ, ಆಗುತ್ತಾ ಇಲ್ವೋ ಅಂತ ಒಂದು ಭಯನೂ ಇತ್ತು, ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ. ಹಾಗಂತ ನಾವು ಡಿಸೆಂಬರಲ್ಲಿ ಹಾಕಿದ್ದೇವೆ, ತುಂಬಾ ಚೆನ್ನಾಗಿ ಬಂದಿದೆ. ನಾವು ಬಿಲೀವ್ ಮಾಡಲಿಲ್ಲ, ಬಂದಿರೋ ಗಿಡಗಳ ಬೆಳವಣಿಗೆ ಎಲ್ಲ ನೋಡಿದ್ರೆ ರಿಯಲಿ ಇದು ವರ್ಕ್ ಆಗುತ್ತೆ ಅಂತ. ಹೌದು, ನೀರಿನೊಂದು ಸಮಸ್ಯೆ ಇರಬಾರ್ದು. ನೀರಿದ್ದು ಇನಿಷಿಯಲಿ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದ್ರೆ ಬಾವಿಗಳನ್ನ ಡಿಪೆಂಡ್ ಆದ್ರೆ ಉತ್ತಮ. ಬಾವಿಯೇ ಉತ್ತಮ, ಬೋರ್ಗಳೆಲ್ಲ ನಿಮ್ಗೆ ಬರ್ತಾ ಕಡಿಮೆ ಆಗುತ್ತೆ. ತುಂಬಾ ಧನ್ಯವಾದ. ಇದ್ರದ್ದು ವಿಡಿಯೋ ನಾನು ಮುಂದೆ ಹಾಕ್ತೇನೆ. ಈಗ ಆಕ್ಚುಲಿ ವಿಡಿಯೋ ಹಾಕ್ಬಾರ್ದು ಅಂತ ಹೇಳಿದ್ರು, ಇನ್ನು ಸ್ವಲ್ಪ ದಿವಸ ಬಿಟ್ಟು ಅದನ್ನ ತೋರಿಸುವ ಅಂತ ಹೇಳ್ತಿದ್ದಾರೆ. ಸೊ ಈ ವಿಡಿಯೋನ ಇವತ್ತು ತಾರೀಕು ಎಷ್ಟು? ಏಪ್ರಿಲ್ ಅಲ್ಲ ಸುಮಂತದ್ದು? ಏಪ್ರಿಲ್ 24 ವಿಡಿಯೋ ಮಾಡಿರೋದನ್ನ. ಸೊ ಮುಂದಿನ ವಿಡಿಯೋ ಹಾಕಿದಾಗ ನೀವು ಡೇಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಆದರೆ ನಾನು ಅದರದ್ದು ವಿಡಿಯೋಸ್ಗಳನ್ನ ಹಾಕ್ತೇನೆ. ಸೊ ನಮ್ಗೆ ಎಡೆ ಬರುತ್ತೆ. ಈಗ ನನ್ನ ತೋಟದ್ದು ಕೂಡ ನೆಕ್ಸ್ಟ್ ಇವ್ರು ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಇದೇನಾದರೂ ಸಕ್ಸಸ್ಫುಲ್ ಆದರೆ ನೆಕ್ಸ್ಟ್ ನಾವು ಅದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳಿರುತ್ತೆ, ಅದಕ್ಕೆ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ. ನೀವು ಅಲ್ಲಿ ಎಂಟ್ರಿ ತೊಗೊಂಡು ಕನ್ಫರ್ಮೇಷನ್ ಆದರೆ ಸೊ ಒಂದು ಪ್ಲೇಸಲ್ಲಿ ನಾವು ಅದನ್ನು ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ನಿಮ್ಮೊಟ್ಟಿಗೆ ತಲುಪಿಸ್ಲಿಕ್ಕೆ ನಾವು ಅದರ ಬಗ್ಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಿಮಗೂ ಕೂಡ ಧನ್ಯವಾದ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಾಗರಾಜ್ ಪೈ ಅವರಿಗೆ, ಗೋಪಾಲಕರಿಗೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಅಧ್ಯಯನ ಮಾಡುವ ಅಂತೇಳಿ. ಸರ್ಕಾರದಂತೂ ನಾವು ಹೆಲ್ಪ್ ತೊಗೊಳ್ಳಲ್ಲ, ಅವ್ರು ಹೆಲ್ಪ್ ಮಾಡಲ್ಲ ಸರ್ಕಾರ.
ಸೊ ನಮ್ಮಿಂದ ನಾವು ಅದನ್ನ ಜನರಿಗೆ ಎಷ್ಟಾಗುತ್ತೆ ಕೊಡುವ ಅಂತೇಳಿ ಅಷ್ಟೇ. ಧನ್ಯವಾದ.